ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು BBK11 BBK ಬಿಗ್ ಬಾಸ್ ಕನ್ನಡ ಸೀಸನ್ 11 109ನೇ ಸಂಚಿಕೆಯಲ್ಲಿ ಇವತ್ತಿನ ಎಪಿಸೋಡ್ ಅಂತ ಹೇಳ್ಕೊಳ್ಳೋಂಥ ಒಂದು ಹೈ ಪಾಯಿಂಟ್ಗಳೇನು ಇರಲಿಲ್ಲ. ಒಂದು ಟಾಸ್ಕ್ ಆಗಲಿ, ಒಂದು ಚಟುವಟಿಕೆ ಆಗಲಿ, ಆ ಥರದ್ದು ಯಾವುದೇ ಒಂದು ಚಟುವಟಿಕೆ ಇರಲಿಲ್ಲ. ಇವತ್ತಿನ ಎಪಿಸೋಡು ತುಂಬ ಬೋರ್ ಇತ್ತು, ಏನಂತ ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ ಇವತ್ತಿನ ಎಪಿಸೋಡು. ಸಂಚಿಕೆಯ ಸ್ಟಾರ್ಟಿಂಗ್ನಲ್ಲಿ ವಿಕ್ರಮ್ ಹಾಗೂ ಭವ್ಯ ಹಾಗೂ ಹನುಮಂತು ಹಾಗೂ ಧನರಾಜನ್ ಕಾನ್ವರ್ಜೇಷನ್ ನಡೀತಾ ಇದೆ. ಏನೋ ಫನ್ನಿ ಕಾನ್ವರ್ಜೇಷನ್, ಅದರಲ್ಲಿ ಅಂತ ಹೇಳ್ಕೊಳ್ಳೋವಂಥ ಒಂದು ಪಾಯಿಂಟ್ಗಳು ಇರಲಿಲ್ಲ. ಆದರೆ ಒಂದು ಪಾಯಿಂಟು ನನಗೆ ಅನಿಸಿದ್ದಂದರೆ, ವಿಕ್ರಮ್ ಅವರು ಹೇಳಿದ್ರು, ನಮ್ಮದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಲ್ಲ, ನಾವು ಆಟಗಳ ಆಡೇ ಗೊತ್ತಾಗಿರೋದು, ಹಾಗಾಗಿ ಆ ಆಟಗಳು ಆಡೋಕ್ಕಾಗಿಲ್ಲ ಅಂದರೆ ಮತ್ತೇನು ಮಾಡೋದು ಅಂತ. ಖಂಡಿತ ಇದು ನಿಜಾನೇ. ಆದರೆ ಈ ಬಿಗ್ ಬಾಸ್ ಟಾಸ್ಕ್ ರಚನೆ ಮಾಡಿರೋದೇ ಆಗಿದೆ. ಏನು ಮಾಡ್ತೀರಾ, ಒಬ್ಬರು ಗೆದ್ದ ಮೇಲೆ ಇನ್ನು 3 ಜನನ ಚಾಯ್ಸ್ ಮಾಡಬೇಕು. ಈ ಥರ ಟಾಸ್ಕ್ ಇದ್ದಾಗ ಖಂಡಿತ ಅನ್ಯಾಯ ಆಗುತ್ತೆ. ಈ ಥರ ಟಾಸ್ಕ್ಗಳು ಲಾಸ್ಟ್ 2 ವೀಕ್ಸಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವ್ರಿಗೆ ಈ ಥರ ಬಂದರೆ ನ್ಯಾಯ ಅನ್ಯಾಯ ಆಗುತ್ತೆ. ಆದರೆ ಎಲ್ಲರಿಗೂ ಟಾಸ್ಕ್ ಕೊಟ್ಟು ಯಾರು ಗೆಲ್ತಾರೆ, ಯಾರು ಡಿಸರ್ವ್ ಅನ್ನೋದು ಇದು ಈ ಥರ ಟಾಸ್ಕ್ ಬಿಗ್ ಬಾಸ್ ಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇರೋ 8 ಜನನೂ ಟಾಸ್ಕ್ ಆಡಬೇಕು. 8 ಜನ ಯಾರು ಡಿಸರ್ವ್ ಇದ್ದಾರೆ, ಈಗ ಏರುತ್ತಾ ಮೇಲೆ ಏರುತ್ತಾ ಮೇಲೆ ಅಂತ ಒಂದು ಟಾಸ್ಕ್ ಕೊಟ್ಟರು. ಫಿನಾಲೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಫೈನಲಲ್ಲಿ, ಅಂದರೆ ಎಲ್ಲರೂ ಆಡಿ ಯಾರು ಡಿಸರ್ವ್ ಇದ್ದಾರೆ, ಯಾರು ಬೇಗ ಆಗ್ತಾರೆ, ಆ ಥರ ಟಾಸ್ಕ್ ಡಿಸೈನ್ ಮಾಡಬೇಕು ಬಿಗ್ ಬಾಸು. ಈ ಒಬ್ಬರು ಡಿಸಿಷನಿಂದ ಇನ್ನೊಬ್ಬರು ಹಣೆ ಬರ ಚೇಂಜ್ ಆಗುತ್ತೆ ಅನ್ನೋದು ಇದೇನು ಬಿಗ್ ಬಾಸ್ ಮಾಡಿರುವಂಥ ಒಂದು ಟಾಸ್ಕ್ಲಿ. ಈಗ ಅದು ಈ ಫೈನಲ್ ವೀಕ್ಗಳಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಖಂಡಿತ ಅನ್ಯಾಯ ಆಗೇ ಆಗುತ್ತೆ. ಅಪೋಸಿಷನ್ ಇರೋರು ವೀಕ್ ಇರೋರನ್ನೇ ಚೇಂಜ್ ಮಾಡ್ತಾರೆ, ಸ್ಟ್ರಾಂಗ್ ಇರೋರನ್ನ ಯಾರೂ ಆಯ್ಕೆನೇ ಮಾಡಲ್ಲ. ಈ ಕಾನ್ವರ್ಜೇಷನ್ ಆದಮೇಲೆ ಸಂಕ್ರಾಂತಿ ಹಬ್ಬದ ಹಾಡು ಬರ್ತದೆ. ಸಂಕ್ರಾಂತಿ ಶುಭಾಶಯಗಳು ಹೇಳ್ತಾರೆ ಬಿಗ್ ಬಾಸು. ಇವರು ಬಿಗ್ ಬಾಸ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾರೆ. ಅಲ್ಲಿಂದ ಎಲ್ಲರೂ ಹೊಸ ಬಟ್ಟೆ ತೊಟ್ಟು ಚಾಮುಂಡೇಶ್ವರಿ ದೇವಿನ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡಿ ಊಟ ಮಾಡ್ತಾ ಇರಬೇಕಾದ್ರೆ ರುಕ್ಕಮ್ಮ ಹಾಡು ಬರ್ತದೆ. ಈ ರುಕ್ಕಮ್ಮ ಹಾಡು ಬಂದಮೇಲೆ ತಾರಮ್ಮ ಅವರು ಬರ್ತಾರೆ. ತಾರಮ್ಮ ಅವರು ಬಂದು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳಿ ಎಲ್ಲರಿಗೂ ವಿಶೇಷ ಹೇಳ್ತಾರೆ. ಎಲ್ಲರೂ ಗೆದ್ದು ಬನ್ನಿ ಅಂತ ಅವರು ಪೂಜೆ ಮಾಡಿ ಎಲ್ಲರಿಗೂ ವಿಶೇಷ ಹೇಳ್ತಾರೆ. ಅಲ್ಲಿಂದ ತಾರಮ್ಮ ಅವರು ಒಂದು ಚಿಕ್ಕ ಚಟುವಟಿಕೆ ಕೊಡ್ತಾರೆ. ಅಂದರೆ ಈ ಸಂಕ್ರಾಂತಿ ಹಬ್ಬದ ಭೋಗಿ ಹಬ್ಬಕ್ಕೆ ನಿಮ್ಮಲ್ಲಿ ಒಂದು ಇರುವಂಥ ಒಂದು ಯಾವುದೋ ಒಂದು ದುಃಖ ಇಲ್ಲಿಂದ ತೊಗೊಂಡು ಹೋಗದೆ ಇಲ್ಲೇ ಹೇಳ್ಬಿಟ್ಟು ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋ ಥರ ಇಲ್ಲೇ ಒಂದು ಚಿಕ್ಕ ಫಂಡಿ ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕಲ್ಲಿ ಮಂಜಣ್ಣ ಅವರು ಯಾರು ಬೇಕಾದರೂ ಸಾರಿ ಹೇಳ್ಕೊಳ್ಳಿ, ಈ ಘಟನೆ ನಡಿಬಾರ್ದಾಗಿತ್ತು, ಇದು ನಡೆದಿದ್ದಕ್ಕೆ ಸಾರಿ ಅಂತ ಮಂಜಣ್ಣ ಅವರು ಮೋಕ್ಷಿತ ಹಾಗೂ ಗೌತಮ್ ಅವರಿಗೆ ಸಾರಿ ಕೇಳ್ತಾರೆ. ಇವ್ರದ್ದು ಇದ್ದಿದ್ದೇ ಪದೇ ಪದೇ ಮಂಜಣ್ಣ ಮೋಕ್ಷಿತ ಇವರು ಬಿಡಲ್ಲ, ಅದಾಗಲ್ಲ, ಇನ್ನೇನು 2 ವಾರ ಇದೆ, ನಮಗೂ ಸಾಕಾಗಿದೆ. ಬಂದಾಗಲಿಂದ ಈ ವಾರ ಸಾರಿ ಕೇಳಿ ಸುದ್ದಿ ಪತ್ರ ಕೇಳಿ ಎಲ್ಲ ಆಗೋಯ್ತು. ಮೋಕ್ಷಿತ ಹಾಗೂ ಗೌತಮಿ ಅವ್ರ ಫ್ರೆಂಡ್ಶಿಪ್ ಜೆನ್ಯೂನ್ ಇರ್ಬೋದು, ಅದೇ ಇಲ್ಲಿ ಫ್ರೆಂಡ್ಶಿಪ್ ವರ್ಕ್ ಆಗಲ್ಲ. ಹೊರಗಡೆ ಬಂದು ಫ್ರೆಂಡ್ಶಿಪ್ ಮಾಡ್ಕೋಬೋದಾಗಿತ್ತು. ಈಗ ಫ್ರೆಂಡ್ಶಿಪ್ಪಿಂದ ಮಂಜನ್ನ ನೋಡಿದೆ 2 ವೀಕಿಂದ ಟಾಸ್ಕೇ ಆಡ್ತಾ ಇಲ್ಲ, ಗಿವ್ ಅಪ್ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋ ಮಾತು ಅಲ್ಲಿ ಇಲ್ಲಿ ಮಾತಾಡಿದ್ರೆ ಎಲ್ಲ ಕಾಮಿಡಿ ಆಗಿದೆ. ನಂದಾಗೋಯ್ತು, ಇನ್ನೇನಿದ್ರು ಕಾಮಿಡಿ ಮಾಡ್ಕೊಂಡಿರ್ತೀನಿ. ಇದರಲ್ಲಿ 2 ವಾರದಲ್ಲಿ ಅಟ್ಲೀಸ್ಟ್ ನಿನ್ನ ಪ್ರಯತ್ನನಾದರೂ ಜನ ನೋಡಬೇಕು. ಪ್ರಯತ್ನ ಪಟ್ಟರು ಅಂತ ಅದಾದರೂ ಆಡಬೇಕಲ್ಲ, ಆ ಪ್ರಯತ್ನವೂ ಇಲ್ಲ ಮಂಜಣ್ಣ. ಬರೀ ಗಿವ್ ಅಪ್ ಕೊಟ್ಬಿಟ್ಟು ಬರೀ ಕಾಮಿಡಿ ಮಾತುಗಳು ಹೇಳ್ಕೊಂಡು ಇದ್ದಾರೆ. ಹೋದರೆ ಹೋಗಲಿ, ಬಿಟ್ಟರೆ ಬಿಡಲಿ ಅಂತ. ಇದೇನೋ ನನಗೆ ಸರಿ ಅನಿಸಲಿಲ್ಲ ಮಂಜಣ್ಣ. ಅಲ್ಲಿಂದ ವಿಕ್ರಮ್ ಅವರು ಮೋಕ್ಷಿತಾಗೆ ಸಾರಿ ಕೇಳ್ತಾರೆ. ಮೋಕ್ಷಿತಾಗೆ ಕಾರಲ್ಲಿ ಹಚ್ಕೊಂಡೋಗಿ ಏನೋ ವಾಪಸ್ ಬರ್ತಾರೆ ಎಲಿಮಿನೇಷನ್ ಆಗಿ. ಆ ಟೈಮಲ್ಲೆಲ್ಲ ಏನೋ ಮಾತು ಹೇಳಿದ್ರು ಅಂತ ಮೋಕ್ಷಿತ ಹಾಗೂ ವಿಕ್ರಮ್ ಮಧ್ಯೆ ಒಂದು ಜಗಳ ಆಗಿರುತ್ತೆ. ಅದರ ಬಗ್ಗೆ ಸಾರಿ ಕೇಳ್ತಾರೆ. ಆಮೇಲೆ ಭವ್ಯಗೌಡ ಅವರು ಸಾರಿ ಕೇಳ್ತಾರೆ. ಅವ್ರು ದಿನ ಸಾರಿ ಕೇಳ್ತಾರೆ ಬಿಡಿ. ಭವ್ಯಗೌಡ ಹತ್ರ ಸಾರಿ ಕೇಳ್ತಾರೆ ಯಾವುದೋ ಮಾತಿಗೆ. ಅಲ್ಲಿಂದ ಧನರಾಜು ರಜತ್ ಅವರು ಧನರಾಜ್ ಅವರ ಜಗಳ ಆಗಿದ್ದನ್ನು ನೆನೆಸಿ
ಅದು ಆಗಬಾರ್ದಾಗಿತ್ತು, ಆಗೋಗಿದೆ, ಅದು ತಪ್ಪಾಗಿದೆ, ಅದು ಸ್ವಲ್ಪ ಸರಿ, ಅದರ ಬಗ್ಗೆ ಸಾರಿ ಕೇಳ್ತಾರೆ. ನಂತರ ಹನುಮಂತ ಯಾರೂ ಇಲ್ಲ ಅಂತ ಹೇಳ್ತಾರೆ. ತಾರಮ್ಮ ಅವರೇ ಅವ್ರಿಗೆ ಎಳ್ಳು ಬೆಲ್ಲ ತಿನ್ನಿಸ್ತಾರೆ. ಗೌತಮಿಯವರು ಮಂಜಣ್ಣಗೆ ಎಳ್ಳು ಬೆಲ್ಲ ತಿಂದು ಅವ್ರಿಗೆ ಸಾರಿ ಕೇಳ್ತಾರೆ. ಏನು ಮಾತಾಡಬಾರ್ದಿತ್ತು, ಬೇಜಾರಾಗಿದೆ ನನ್ನ ಕಡೆಯಿಂದ, ಸಾರಿ ಅಂತೇಳಿ. ಭವ್ಯ ಅವರು ಮಂಜಣ್ಣ ಬಗ್ಗೆ ಫಸ್ಟ್ ವೀಕ್ಗಳಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಬರ್ತಾ ಬರ್ತಾ ಮಂಜಣ್ಣ ನಮ್ಮ ಫ್ರೆಂಡ್ಶಿಪ್ ಬಾಂಡು ಕಳೆದೋಯ್ತು, ಇವಾಗ ಅದು ಚೆನ್ನಾಗಿರೋಣ ಅಂತ ಹೇಳಿ ಎಳ್ಳು ಬೆಲ್ಲ ಕೊಡ್ತಾರೆ. ಇವಾಗ 2 ವೀಕ್ಗಳಲ್ಲಿ ಏನು ಫ್ರೆಂಡ್ಶಿಪ್ ಎಲ್ಲ ವರ್ಕೌಟ್ ಆಗಲ್ಲ. ಏನಿದ್ರು ನಿಮ್ಮ ವ್ಯಕ್ತಿತ್ವ ಹಾಗೂ ಬಿಗ್ ಬಾಸ್ ಕೊಟ್ಟಿರುವ ಟಾಸ್ಕ್ಗಳು ಆಡಬೇಕು. ನಂತರ ಮಿಡ್ ವೀಕ್ ಎಲಿಮಿನೇಷನ್ ಬರುತ್ತೆ. ಮಧ್ಯರಾತ್ರಿ ಎದ್ಬಿಟ್ಟು ಎಲ್ಲರೂ ಶೂಟ್ ಕೇಸ್ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಬಿಗ್ ಬಾಸು. ಎಲ್ಲರೂ ಬಂದು ಬಾಗಿಲ ಹತ್ರ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಬಂದು ನಿಂತ್ಕೊಂಡಾದ್ಮೇಲೆ ಮುಂದೆ ಬಾಗಿಲ ಕಡೆ ಹೊರಗಡೆ ಹೋಗೋರು ಬಾಗಿಲ ಹತ್ರ ಬಂದು ಮುಂದೆ ನಿಲ್ಲಿ ಅಂತ ಫಸ್ಟ್ ವಿಕ್ರಮ್ ಅವ್ರಿಗೆ ಹೇಳ್ತಾರೆ. ಹೋಗಿ ನಿಂತ್ಕೋತಾರೆ. ಬಿಗ್ ಬಾಸು ಇಂದು ನೀವು ಹೋಗಲ್ಲ ಅಂತ ಹೇಳ್ತಾರೆ. ಎಲ್ಲರಿಗೂ ಇದೇ ರೀತಿ ಹೇಳ್ತಾರೆ. ಲಾಸ್ಟಿಗೆ ಇಬ್ಬರನ್ನ ಉಳಿಸ್ತಾರೆ, ಭವ್ಯಗೌಡ ಹಾಗೂ ಗೌತಮಿ ಅವ್ರನ್ನ. ಗೌತಮಿ ಹಾಗೂ ಭವ್ಯಗೌಡ ಅವ್ರನ್ನ ಇಂದು ನೀವು ಮುಖ್ಯ ದ್ವಾರದ ಮೂಲಕ ಹೊರ ಹೋಗುತ್ತಿಲ್ಲ ಅಂತ ಮತ್ತೆ ಒಳಗಡೆ ಕಳಿಸ್ತಾರೆ. ರೀಸನ್ ಏನು ಆದರೆ ಬಿಗ್ ಬಾಸ್ ಇದು ನನ್ನ ಪ್ರಕಾರ ತಪ್ಪು. ನಾವು ಎಷ್ಟು ಕಾತರದಿಂದ ಕಾತಿರ್ತೀವಿ, ಮಿಡ್ ವೀಕ್ ಎಲಿಮಿನೇಷನ್ ನಮ್ಮ ಹಾರ್ಟ್ ಡಗ ಹೊಡ್ಕೊಳ್ತಾ ಇರುತ್ತೆ. ನೀವು ಇಲ್ಲಿ ಏನೂ ಇಲ್ಲ ಅಂತಂದರೆ ನಾವು 1 ಅವರಿಂದ ಕಾದಿರ್ತೀವಿ ಇಂಟ್ರೆಸ್ಟ್ ಆಗಿ. ನೀವು ಸಡನ್ನಾಗಿ ಏನೂ ಇಲ್ಲ ಅಂತಂದರೆ ಅದು ನಮ್ಮ ಮನಸ್ಸಿಗೆ ಇಡ್ಸಲ್ಲ. ಯಾವುದೋ ಒಂದು ಸೋಲು ಗೆಲುವು ಆಗಲೇ ಹೋಗ್ಬೇಕು. ಆದರೆ ನೀವು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದು ಅಷ್ಟೊಂದು ಏನು ನಮಗೆ ಇಷ್ಟ ಆಗಿಲ್ಲ ಬಿಗ್ ಬಾಸ್. ಅಲ್ಲಿಂದ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ, ಯಾಕಿಲ್ಲ ಅಂತ ಬಿಗ್ ಬಾಸ್ ಅವರು ಒಂದು ಕ್ಲಾರಿಫಿಕೇಷನ್ ಕೊಡ್ತಾರೆ. ನಿನ್ನೆ ನಡೆದಂಥ ಕಿರಿಕಿ ಟಾಸ್ಕಲ್ಲಿ ಧನರಾಜ್ ಅವರು ಮೋಸದ ಆಟ ಆಡಿದ್ದಾರೆ ಅಂತೇಳಿ ಬಿಗ್ ಬಾಸು ಒಂದು ಹಿಂಟ್ ಕೊಡ್ತಾರೆ. ಧನರಾಜ್ ಅವರು ನಾನು ಬೇಕಾಗಿ ಅಂತ ಮಾಡಿಲ್ಲ. ಆದರೆ ಬಿಗ್ ಬಾಸ್ ಮೋಸದ ಆಟ ನಡೆದಿದೆ ಅಂದರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಈ ಮೋಸದ ಆಟದಿಂದ ಎಲ್ಲರೂ ಇದೊಂದು ಕಲ್ತ್ಕೊಬಿಟ್ಟಿದ್ದಾರೆ. ಮೋಸದ ಆಟ ಆಡೋದು, ಆಮೇಲೆ ಸಿಕ್ಕಾಕೊಂಡ್ರೆ ಸಾರಿ ಕೇಳೋದು. ಲಾಸ್ಟ್ ಟೈಮು ಬಯೋರು ಅಷ್ಟೇ. ಆದರೆ ಯಾರು ಆಡ್ತಾರೆ ಅದನ್ನು ಏನೋ ಒಂದು ಪನಿಷ್ಮೆಂಟ್ ಇಡಬೇಕು ಬಿಗ್ ಬಾಸು. ಎಲ್ಲರೂ ಇದೇ ಆಟ ಆಗೋಗಿದೆ. ಒಂದು ಸತಿ ಆಗಿದೆ ಅಂತಂದರೆ ಇನ್ನೊಂದು ಸತಿ ಮಾಡೋಕ್ಕೆ ಅಲ್ಲಿ ಆಸ್ಪದ ಕೊಡಬಾರ್ದು. ಇಲ್ಲ ಮಾಡದೆ ಈ ಥರ ಶಿಕ್ಷೆ ಇರುತ್ತೆ ಅನ್ನೋದು ಅವ್ರಿಗೆ ಅರಿವಾದರೆ ಖಂಡಿತ ನೆಕ್ಸ್ಟ್ ಟೈಮ್ ಮಾಡಲ್ಲ. ಯಾವುದೋ ಒಂದು ಶಿಕ್ಷೆ ಇಡಬೇಕು. ಎಲ್ಲರೂ ಈ ಲಾಸ್ಟ್ 2 ವೀಕ್ಸ್ ಇದ್ದಾಗ ಅವ್ರು ಮೋಸದಾಟದಿಂದ ಒಬ್ಬ ಡಿಸರ್ವ್ ಕಂಟೆಂಟ್ಗೆ ಅನ್ಯಾಯ ಆಗುತ್ತೆ. ಒಂದು ಕರೆಕ್ಟಾಗಿ ಆಡೋ ಕಂಟೆಸ್ಟೆಂಟ್ಗಳಿಗೆ ತುಂಬ ಅನ್ಯಾಯ ಆಗುತ್ತೆ. ಯಾಕೆ ಮೋಸದಾಟ ಆಡ್ತೀರಾ ಬಿಗ್ ಬಾಸಲ್ಲಿ? ಇದು 108 ಕ್ಯಾಮ್ರಾಗಳಿರ್ತವೆ, ಎಲ್ಲೂ ನಮ್ಗೆ ಗೊತ್ತಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ಮೋಸದಾಟ ಆಡ್ತೀರ ಅಂತ ನನಗಂತೂ ಅರ್ಥನೇ ಆಗಲ್ಲ. ಮೋಸದಾಟ ಸೋಲು ಗೆದ್ದರೆ ಗೆಲುವು. ಆದರೆ ನೀನು ಎಷ್ಟು ನಿಯತ್ತಾಗಿರೋದು ಅನ್ನೋದು ಜನ ನೋಡ್ತಾರಲ್ವ, ಅದೇ ಬೇಕಾಗಿರೋದು ನಿನಗೆ. ಅಲ್ಲಿ ಸೋತು ಅಲ್ಲಿ ಗೆಲುವು ಏನಲ್ಲ, ಜನ ನೋಡ್ತಾರೆ. ಜನ ನೋಡಿದ್ರೆ ನೀನು ನಿಯತ್ತಾಗಿ ಆಡಿದರೆ ನೀನು ಗೆಲ್ತೀಯ. ಯಾಕೆ ಈ ಥರ ಮೋಸದಾಟ ಆಡ್ತಾರೆ ಅಂತ ಗೊತ್ತಿಲ್ಲ. ಖಂಡಿತ ಇದು ನಮಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಇತ್ತೀಚೆಗೆ ಮಾಡ್ತಾ ಇರೋದು ಇವರೇ ಅಂತಾರೆ. ಎಲ್ಲರೂ ಯಾವುದೋ ಒಂದು ಟಾಸ್ಕಲ್ಲಿ ಮೋಸದಾಟ ಆಡ್ತಾನೆ ಇದ್ದಾರೆ. ಯಾಕೆ ಆಡ್ತೀರ? ನೀವು ಆಡೋ ಮೋಸದಾಟದಿಂದ ಇನ್ನೊಬ್ಬರು ಡಿಸರ್ವ್ ಕಂಟೆಸ್ಟೆಂಟ್ಗೆ ಅನ್ಯಾಯ ಆಗ್ತಾ ಇದೆ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.